ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಧರ್ಮರಾಯನ ಕರಗ ಎಂದೆಂದಿಗೂ ಮುಗಿಯದಂಥ ಉತ್ಸವ. ತಿಂಗಳಲ್ಲಿ ಒಂದು ಸಾಲಿ ನಡೆದರೂ ಇಡೀ ವರ್ಷ 365 ದಿನವೂ ಮುಂದಿನ ವರ್ಷದ ಕರಗ ಯಾವತ್ತು ಬರುತ್ತೋ ಅಂತ ನಾವೆಲ್ಲ ಕಾಯುವಂಥ ಸಂಭ್ರಮದ 11 ದಿನಗಳ ಅಭೂತಪೂರ್ವವಾದಂಥ ಐತಿಹಾಸಿಕವಾದಂಥ ಬೆಂಗಳೂರಿನ ಉತ್ಸವ, ನಮ್ಮ ಬೆಂಗಳೂರಿನ ಧರ್ಮರಾಯನ ಕರಗ. ಬನ್ನಿ, ಇವತ್ತು ಧರ್ಮರಾಯನ ಕರಗದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ. ಖುದ್ದು ಧರ್ಮರಾಯ ಭಾಗವಹಿಸ್ತಾನೆ, ಅರ್ಜುನ ಭಾಗವಹಿಸ್ತಾನೆ, ದ್ರೌಪದಿ ಅರ್ಜುನನ ಪಕ್ಕ ವಿರಾಜಮಾನಳಾಗಿ ಭಾಗವಹಿಸ್ತಾಳೆ. ಹೇಗೆಲ್ಲ ಈ ಉತ್ಸವಗಳು ನಡೆಯುತ್ತೆ ಅದನ್ನು ನಾನು ಈಗ ಹೇಳೋದಕ್ಕೆ ಭಾಳ ಕಾತುರದಿಂದ ಇದ್ದೀನಿ. ನೀವು ಕೇಳೋದಕ್ಕೆ ಅಷ್ಟೇ ಕಾತುರದಿಂದ ಇದ್ದೀರಾ ಅಂತ ಭಾವಿಸಿದ್ದೀನಿ. ಬನ್ನಿ, ನಾನು ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾವು ಕಿರೇಗೌಡರು, ಮಂಜುನಾಥ್ ಕಿರೇಗೌಡರು ಅವ್ರನ್ನ ಮಾತಾಡ್ಸೋಣ. ಅವ್ರದ್ದು ಈ ಐತಿಹಾಸಿಕ ಕರಗದಲ್ಲಿ ಅವರ ಪಾತ್ರ ಏನು, ಅವ್ರು ಏನು ಈ ಒಂದು 11 ದಿನಗಳ ಸಂಭ್ರಮದಲ್ಲಿ ಅವ್ರು ಏನು ಕಾರ್ಯಗಳನ್ನು ಮಾಡ್ತಾರೆ ಅದನ್ನು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಏನು ಮಾಡ್ತೀರಾ ಈಗ ಐತಿಹಾಸಿಕ ಕರಗದಲ್ಲಿ, ನಿಮ್ಮ ಪಾತ್ರ ಏನು? ಸರ್, ನನ್ನ ಹೆಸರು ಮಂಜುನಾಥ್. ಈ ದೇವಸ್ಥಾನದ ಕಿರಿ ಕುಲಗೌಡರು. ನಾವು ಈ ತಿಗಳರ ಜನಾಂಗದಲ್ಲಿ ನಾವು ಒಂದು 5 ಮನೆ ತಂದ ಗೌಡರು, ಗಣಾಚಾರಿ, ಗಂಟೆ ಪೂಜಾರಿ, ಚಾಕ್ರಿದಾರು, ಆಮೇಲೆ ಪೂಜಾರಿಗಳು, ಆಮೇಲೆ ದಡ್ಡಪ್ಪ ಮನೆಯವರು, ಎಲ್ಲರದು ಒಂದು 5 ಮನೆ ತಂದವ್ರದ್ದು ಎಲ್ಲರದು ಅವ್ರವ್ರದ್ದು ಇದೇ ಪಾತ್ರ ಐತೆ. ನಮ್ಮ ಗೌಡ್ರ ಮನೆ ತಂದವ್ರು ಏನಂದರೆ, ಇವಾಗ ಒಂದು ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಂತಾರೆ. ಪ್ರತಿಯೊಂದೂ ನಾವು ನಮ್ಮ ಆಚಾರ ವಿಚಾರ ಎಲ್ಲ ಏನೈತೆ, ಒಂದು ಪೂಜಾರಿದಾಗಲಿ, ದಡ್ಡಪ್ಪನ ಮನೆಯವ್ರದ್ದಾಗಲಿ, ಆಮೇಲೆ ಒಂದು ಪ್ರತಿಯೊಂದು ಏನೋ ಒಂದು ಹೂವು ಅದು ಆಗಲಿ, ಇಲ್ಲ ಏನೇ ಒಂದು ಇದ್ರೂ ಪ್ರತಿಯೊಂದು ವಾಲ್ಗಾನೋ ಇಲ್ಲ ವೀರಕುಮಾರದ್ದು, ಆಮೇಲೆ ಆಫೀಸ್ದು ಏನೋ ಒಂದು ನಾವು ಪೂಜಾರಿಗಳಿಗೆ ಏನೇನೋ ಅವ್ರಿಗೆ ಒದಿಸ್ಕೊಡ್ಬೇಕು. ಆಮೇಲೆ ಚಾಕ್ರಿದಾರರಿಗೆ ಅವ್ರಿಗೆಲ್ಲ ಏನಾದರೂ ತೊಂದರೆ ಆಗೈತಾ ಇಲ್ಲ ಹೆಂಗೆ ಅವ್ರಿಗೆ, ಆಮೇಲೆ ಏನಂತೀವಿ ಈ ಪೂಜೆಗೆ ಏನೇನೋ ಮುಂಚಿತವಾಗಿ ಏನೇನು ಸಿದ್ಧತೆ ಮಾಡಿಕೊಡ್ಬೇಕು, ಎಲ್ಲ ರೀತಿಯಾದೂ ಒಂದು ಈ 11 ದಿನಗಳಲ್ಲಿ ಎಲ್ಲ ರೀತಿ ಅಂತೂ ನಾವು ಈ ವೀರಕುಮಾರರು ಆಮೇಲೆ ನಾವೆಲ್ಲ ಇರ್ತೀವಿ, ಎಲ್ಲರೂ ಸೇಮು ಒಪ್ಪತ್ತಿರ್ತೀವಿ. ಆಮೇಲೆ ಆಚೆ ಊಟ ಇದೆಲ್ಲ ಏನಿರಲ್ಲ, ಪೂಜಾರಿಗಳು ಇರ್ತೀವಿ. ಆಮೇಲೆ ಈ ಧ್ವಜ ಬರುತ್ತಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾವು ಅವ್ರಿಗೂ ಈ ಜರಗನಹಳ್ಳಿಯಿಂದ ಬರುತ್ತೆ, ಅವ್ರಿಗೂ ನಾವು ಮುಂಚಿತವಾಗಿ ಈ ಥರ ನೀವು ಧ್ವಜ ತರಬೇಕು ಅಂದ್ಬಿಟ್ಟು ನಾವು ಪರ್ಸ್ನಲಾಗಿ ಒಂದು ಇನ್ವಿಟೇಷನ್ ಕಳಿಸ್ತೀವಿ. ಅವರು ಅಲ್ಲಿ ಏನೈತೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾದಮೇಲೆ ಅವ್ರಿಗೆ ಇಲ್ಲಿ ಧ್ವಜ ತಂದಮೇಲೆ ಧ್ವಜಾರೋಹಣ ಮಾಡಿಸ್ತೀವಿ ನಾವು. ಅದಾಗಿದೆ. ಆಮೇಲೆ ಈ ದೀಕ್ಷೆ ಕಂಕಣಾದೇವಿಗಳನ್ನ ದೀಕ್ಷೆಗೆ ತೊಗೊಳ್ತೀವಿ. ಆವಾಗ ಎಲ್ಲ ಪ್ರತಿಯೊಬ್ಬರು ವೀರಕುಮಾರ್ ಬಂದ್ಬಿಟ್ಟು ದೀಕ್ಷೆಗೆ ತೊಗೊಳ್ತಾರೆ. ಈ 11 ದಿವಸ ಆ ದೀಕ್ಷೆ ಕಂಕಣದಾರಿಗಳು ಆಗ್ತಾರೆ. ಆ ಕಂಕಣದಾರಿಗಳು ಆದಮೇಲೆ ನಾವು ಈ ತಾಯಿಗೆ ಅಂದ್ಬಿಟ್ಟು ಸೇವೆಗೆ ಅನ್ಸ್ಕೊಂಡ್ಬಿಟ್ಟು ನಾವು ಆಚೆ ಉಪವಾಸ, ಒಂದೊಟ್ಟು ಉಪವಾಸ ಇದ್ಬಿಟ್ಟು ಎಲ್ಲ ಡೈಲಿ 3 ಸರಿ ಪೂಜೆಗಳು ನಡೆಯುತ್ತೆ. ಎಲ್ಲ ಪೂಜೆಗಳಿಗೆ ನಾವು ಇದ್ದು ಪೂಜೆಗಳೆಲ್ಲ ನಡೆಸ್ಕೊಡ್ತೀವಿ. ಆಮೇಲೆ ಇದು ನಮ್ಮ 8 ದಿವಸ ಗಂಗೆ ಪೂಜೆ ಇರುತ್ತೆ. ಆ ಗಂಗೆ ಪೂಜೆಗಳ್ನ ಪೂಜಾರಿಗಳು ಆಮೇಲೆ ವೀರಕುಮಾರರುಗಳ್ನ ಎಲ್ಲರೂ ಗಂಗೆ ಪೂಜೆಗೆ ಹೋಗ್ಬಿಟ್ಟು ಗಂಗೆ ಪೂಜೆ ಮಾಡಿಸ್ಕೊಂಡು ಬಂದು ತಿರ್ಗಾ ದೇವಸ್ಥಾನದಲ್ಲಿ ಪೂಜಾರಿಗಳನ್ನ ಸೇರಿಸ್ಬಿಟ್ಟು ಪೂಜಾರಿ ನಾವು ತೀರ್ಥ ಪ್ರಸಾದ ತೊಗೊಂಡು ತಿರ್ಗಾ ಮತ್ತೆ ಸಂಜೆ ಇಲ್ಲೇ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಪ್ರತಿಯೊಂದು ಕೃಷ್ಣ ಸ್ವಾಮಿ ದೇವಸ್ಥಾನ, ಗಣೇಶನ ದೇವಸ್ಥಾನ, ಮುತ್ತೆಲ ದೇವಸ್ಥಾನ, ಈ ಪ್ರತಿ ಸಂಜೆ ವಿಶೇಷ ಪೂಜೆಗಳು ಇರುತ್ತೆ. ಅದ ನಂತರ ಆರತಿ ದೀಪೋತ್ಸವಗಳಿರುತ್ತೆ. ನಿಮ್ಗೆ ಗೊತ್ತಿರೋಂಗೆ ಆರತಿ ದೀಪೋತ್ಸವ ಈ ಹೆಣ್ಮಕ್ಳಿಗೆ ಸೀಮಿತ ಆಗಿರೋದು. ಹೆಣ್ಮಕ್ಳು ಮನೆಯಲ್ಲಿ ಎಲ್ಲ ಈ ತಂಬಿಟ್ಟು ಆರತಿ ದೀಪಗಳು ಹೂವು ಅಲಂಕಾರಗಳು ಮಾಡಿಕೊಂಡು ರಾಜ ಬೀದಿಯಲ್ಲಿ ಮೆರವಣಿಗೆ ಹೋಗಿ ಬರ್ತೀವಿ. ಆಮೇಲೆ ನಮ್ಮ ವೀರಕುಮಾರರು ಈ ಗರಡಿನಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತಾರೆ, ಅವರು ಕಲೆಗಳ್ನ ಪ್ರದರ್ಶಿಸ್ತಾರೆ. ಅದೇ ರೀತಿ ಅದಾದಮೇಲೆ ಹಸೆ ಕರ್ಗದಲ್ಲಿ ಏನು ಮಾಡ್ತೀವಿ ನಾವು, ಏನು ತಾಯಿನ ಈ ದ್ರೌಪದಿ ಆದಿಶಕ್ತಿ ನಾವು ಕೋರ್ಕೊಂಡಿರ್ತೀವಿ. ಈ ಥರ ಆ ಒಂದು 3 ದಿವಸ ಅವತ್ತು ಹಸೆ ಕರ್ಗದ ದಿವಸ ಆ ತಾಯಿನ ನಾವು ಆವರಿಸ್ತೀವಿ. ಆ ತಾಯಿ ಬಂದು ಇಲ್ಲಿ ನೆಲೆಸ್ತಾರೆ. ಆ ನೆಲೆಸಿದ ನಂತರ ಅದನ್ನು ನಾವು ಹಸೆ ಕರ್ಗ ಅಲ್ಲಿ ನಮ್ಮ ಇದರಿಂದ ಕರ್ಕೊಂಡು ಬರ್ತೀವಿ, ದೇವಸ್ಥಾನಕ್ಕೆ ಸೇರ್ತೀವಿ. ಅದ ನಂತರ ಪೊಂಗಲ್ ಸೇವೆಯಲ್ಲಿ ವಿಶೇಷ ಏನಂದರೆ, ಈ ನಮ್ಮ ವೀರಕುಮಾರರು ಮನೆಗಳಿಂದ ಇಲ್ಲೇ ಬಂದ್ಬಿಟ್ಟು ನಾವು ಪೊಂಗಲ್ ಸೇವೆ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಸುತ್ತಲೂ ಪೊಂಗಲನ್ನ ನಾವು ಇದು ಮಾಡಿಬಿಟ್ಟು ನೈವೇದ್ಯಕ್ಕೋಸ್ಕರ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಅದು ತದನಂತರ ಬಂದ್ಬಿಟ್ಟು ನಮ್ಮ ಪೇಟೆ ಕರ್ಗ, ಹೂವಿನ ಕರ್ಗ ಏನಂತೀವಿ, ಹೂವಿನ ಕರ್ಗ, ಆಮೇಲೆ
ನಮ್ಮ ಇದು ಏನು ನಮ್ಮ ರಥೋತ್ಸವ, ಧರ್ಮರಾಯ ಸ್ವಾಮಿ ರಥೋತ್ಸವ. ಇದು ಹೂವಿನ ಕರಗ ನಮಗೆ ಒಂದು 12 ಗಂಟೆಗೆ ಶುರು ಆಗುತ್ತೆ. 12 ಹೆಚ್ಚು ಕಮ್ಮಿ ಅರ್ಧ ಗಂಟೆ ಏನು ನಿಶ್ಚಿತ ಇಲ್ಲ, ಸಮಯ ಹೆಚ್ಚು ಕಮ್ಮಿ ಆಗುತ್ತೆ. ಅದರ ನಂತರ ನಾವು ಈ ರಾಜ ಬೀದಿಗಳೆಲ್ಲ, ಆಮೇಲೆ 7 ಸುತ್ತಿನ ಕೋಟೆ ಏನು ಅಂದ್ಬಿಟ್ಟು ಕೆಂಪೇಗೌಡರು ನಿರ್ಮಾಣಿಸಿದರು. ಹಳೇ ಬೆಂಗಳೂರು ಪೂರ್ತಿ ರಾಜ ಬೀದಿಯಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರು ಈ ಜಾತಿ ಭೇದ ಭಾವ ಏನಿಲ್ದಿರ ನಾವು ದರ್ಗಾಗೂ ಹೋಗ್ತೀವಿ, ಎಲ್ಲರಿಗೂ ದರ್ಶನ ಕೊಟ್ಬಿಟ್ಟು ಆ ತಾಯಿನ ಸಂಪೂರ್ಣವಾಗಿ ಎಲ್ಲ ನಾವು ಈ ದೇಶಕ್ಕೆ ಇದಕ್ಕೆ ಎಲ್ಲ ಒಳ್ಳೆಯದಾಗಲಿ, ಮಳೆ ಬೆಳೆ ಒಂದು ಯಾವುದೇ ರೀತಿಯ ಒಂದು ಕಾಯಿಲೆಗಳು ಬರಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಸೇವೆ ಮಾಡ್ಕೊಂಡು ಬಂದು ಆ ತಾಯಿನ ಸೇರಿಸ್ಮೇಲೆ ಎಲ್ಲರಿಗೂ ನಿಂಬೆಹಣ್ಣು ಪ್ರಸಾದ ಏನಂತ ಇರ್ತೀವಿ, ಎಲ್ಲ ಕೆಲವೊಂದು ಹರಕೆಗಳು ಹೊತ್ಕೊಂಡಿರ್ತಾರೆ. ಕೆಲವರಿಗೆ ಮನೇಲಿ ತೊಂದರೆ ಇರುತ್ತೆ, ಮಕ್ಕಳಿಗೆ ಮೈ ಹುಷಾರಿಲ್ಲ, ಏನೇನಿರುತ್ತೆ ಆ ಹರಕೆಗಳ್ನ ಬಂದ್ಬಿಟ್ಟು ಆ ತಾಯಿಗೆ ಮಲ್ಲಿಗೆ ಹೂವು ನೆಲೆ ಸರಿಸ್ತಾರೆ. ಆಮೇಲೆ ಆ ತೇರಿಗೆ ಬಾಳೆಹಣ್ಣು ನೆಲೆ ಇದೆಲ್ಲ ಹೊಡೆದ್ಬಿಟ್ಟು ಆ ಹರಕೆನ ತೀರಿಸ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವಾಗಿಂದ ವಾಡಿಕೆ. ಆಮೇಲೆ ನಂಬಿಕೆನೂ ಐತೆ, ಆಮೇಲೆ ಎಲ್ಲರಿಗೂ ಚೆನ್ನಾಗಾಗೈತೆ. ಪೋತರಾಜ ಸೇವೆ ಅಂತ ಇರುತ್ತೆ ಈ ಗಾವು, ಅದಕ್ಕೆ ಪೋತರಾಜ ಸೇವೆ ಅದು ಇದು ಕರಗ ಆಗಿ ಮಾರನೇ ದಿವಸ ಪೋತರಾಜ ಸೇವೆ ಬೆಳಗ್ಗೆ ಒಂದು 4 ಗಂಟೆಗೆ ಆಗುತ್ತೆ. ಅದಾದಮೇಲೆ ನಮ್ಮ ವಸಂತೋತ್ಸವ ಅಂತ ಇರುತ್ತೆ. ಸಂಜೆ 4 ಗಂಟೆಗೆ ವಸಂತೋತ್ಸವ. ಎಲ್ಲರೂ ವೀರಕುಮಾರರೆಲ್ಲ ಬಂದ್ಬಿಟ್ಟು ಎಲ್ಲ ಶಾಂತಿಯಾಗಿ ವಸಂತೋತ್ಸವ ನಡೆಸ್ಕೊಂಡು ಎಲ್ಲ ಇದು. ಅದೇ ತದನಂತರ ಧ್ವಜ ಆರೋಹಣ. ಆಮೇಲೆ ರಾತ್ರಿ 10 ಗಂಟೆಗೆ ನಮ್ಮ ಧ್ವಜನ ನಾವು ಇಳಿಸ್ತೀವಿ. ಅದಕ್ಕೆ ನಮ್ಮದು ಈ ನಮ್ಮ ಕರಗ ಶಕ್ತಿ ಉತ್ಸವ ಮುಕ್ತಾಯ ಕೊನೆಗೊಳ್ಳುತ್ತೆ. ಅದ ನಂತರ ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟು ವಿಸ್ತೃತವಾಗಿ ಐತಿಹಾಸಿಕದ ಕರಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅವರು ಏನಾದ್ಮೇಲೆ ಏನು ನಡೆಯುತ್ತೆ, ಯಾವುದಾದ್ಮೇಲೆ ಯಾವ ಕಾರ್ಯಕ್ರಮ ನಡೆಯುತ್ತೆ ಅಂತ ಪ್ರತಿಯೊಂದನ್ನು ವಿಶದವಾಗಿ ಬಿಡಿಸಿ ಹೇಳಿದ್ದಾರೆ. ನೀವು ಇದನ್ನು ನೋಡಿ ಬೇಗ ಕರಗಕ್ಕೆ ಬನ್ನಿ, ಬೇಗ ಬಂದು ನಿಮ್ಮ ಜಾಗ ಹಿಡ್ಕೊಂಡು ಕರಗವನ್ನು ನೋಡಿ ಆನಂದಿಸಿ. ಬನ್ನಿ, ಮತ್ತೊಂದು ಮುಖ್ಯವಾದಂಥ ಘಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಈಗ ನಾವು ಐತಿಹಾಸಿಕ ಕರಗದ ಪ್ರಾಂಗಣದಲ್ಲಿರ್ತಕ್ಕಂಥ ಪ್ರಖ್ಯಾತ ಧರ್ಮರಾಯನ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿರ್ತಕ್ಕಂಥ ಮೂಲ ದೇವತೆಯಾದಂಥ ಮುತ್ಯಾಲಮ್ಮನ ಸನ್ನಿಧಿಯಲ್ಲಿ ನಾವಿದ್ದೇವೆ. ಮುತ್ಯಾಲಮ್ಮನ ಬಗ್ಗೆ ಸ್ನೇಹಿತರಾದಂಥ ದಿಲೀಪ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಸರ್. ದಿಲೀಪ್ ಸರ್ ನಮಸ್ಕಾರ. ಹೇಳಿ, ಮೂಲ ದೇವತೆ ಮುತ್ಯಾಲಮ್ಮನವ್ರ ಬಗ್ಗೆ ಹೇಳಿ ಸರ್. ಈ ಮುತ್ಯಾಲಮ್ಮ ದೇವಿ ನಮ್ಮ ತಿಗಳೂರುಪೇಟೆ ಗ್ರಾಮ ದೇವತೆ. ನಮ್ಮ ಊರಲ್ಲಿ ಗ್ರಾಮ ದೇವತೆ ಯಾಕಂದರೆ ಈ ಮುಂದಿನ ಕಾಲದಲ್ಲಿ ಪ್ಲೇಗು ಮಹಾಮಾರಿ ಏನೇ ಬಂದ್ರೇನು ಮುತ್ಯಾಲಮ್ಮನ ಬಂದು ಆ ಮುತ್ಯಾಲಮ್ಮನ ಮುಂದೆ ಉಪ್ಪು ಮೆಣಸು ಮತ್ತು ಮೊಸರನ್ನ ನೈವೇದ್ಯ ಮಾಡೋ ಕೊಟ್ಟರೆ ಆ ದೇವಿ ಅದನ್ನೆಲ್ಲ ನಿವಾರಿಸ್ಬಿಟ್ಟು ಜನರನ್ನೆಲ್ಲ ಕಾಪಾಡ್ತಾ ಇತ್ತು. ಆಮೇಲೆ ದ್ರೌಪದಿ ದೇವಿಗೆ ಅಕ್ಕ ಆಗಿರೋಂಥ ಮುತ್ಯಾಲಮ್ಮ ದೇವಿ ನಮ್ಗೆ ಕರಗದ ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡ್ತೀವಿ ಅವತ್ತಿನ ದಿವಸ ನಮ್ಮ ದಡ್ಡಿಯಪ್ಪ ಮನೆ ತಂದವರಿಂದ ಧ್ವಜವನ್ನು ತಗೊಂಬಂತಾರೆ. ಅವರೇ ನಮ್ಮ ದೇವಸ್ಥಾನ ಮುತ್ಯಾಲಮ್ಮ ದೇವಸ್ಥಾನದ ಅರ್ಚಕರಾಗಿದ್ದಾರೆ. ಆ ಮುತ್ಯಾಲಮ್ಮ ದೇವಿ ನಾವು ನವಮಿ ದಿವಸ ಮುತ್ಯಾಲಮ್ಮ ದೇವಿನ ಉಯ್ಯಾಲೆಯಲ್ಲಿ ಆಡಿಸಿ ಆ ಮುತ್ಯಾಲಮ್ಮ ಶಾಂತಿ ಮಾಡಿಸಿ ಅವತ್ತಿನಿಂದ ಮುತ್ಯಾಲಮ್ಮನ ಆಶೀರ್ವಾದ ತಗೊಂಡು ಕರಗ ಶಕ್ತಿವಸವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಏನೇ ಸಂಪ್ರದಾಯ ಆಗಬೇಕಾದ್ರೇನು ದಿನನಿತ್ಯ ಕರಗ ಪೂಜಾರಿಗಳು ಗಂಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೇನು ಬರಬೇಕಾದ್ರೇನು ಮುತ್ಯಾಲಮ್ಮನಿಗೆ ನಾನು ಬಂದು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಪೂಜೆ ಅಂದ್ಬಿಟ್ಟು ಮುತ್ಯಾಲಮ್ಮನ ನಮಸ್ಕಾರ ಮಾಡಿಕೊಂಡೆ ಒಳಗಡೆ ಹೋಗಿ ಏನೇ ಮುಖ್ಯ ಪೂಜೆ ಆಗಬೇಕಾದ್ರೇನು ಮುತ್ಯಾಲಮ್ಮನ ಆಶೀರ್ವಾದ ತಗೊಂಡೆ ನಾವು ಕರಗ ಶಕ್ತಿವಸವನ್ನು ಆಚರಿಸ್ಕೊಂಡು ಹೋಗ್ತೀವಿ. ಧರ್ಮರಾಯ ಸ್ವಾಮಿ ರಥೋತ್ಸವದ ಜೊತೆ ಮುತ್ಯಾಲಮ್ಮನ ದೇವಿ ರಥೋತ್ಸವನು ಅವತ್ತಿನ ದಿವಸ ವಿಶೇಷ ನಮ್ಮ ಕರಗದ ದಿವಸ. ಕೇಳಿದ್ರಲ್ಲ ಸ್ನೇಹಿತರೆ, ಧರ್ಮರಾಯ ಸ್ವಾಮಿ ಕರಗದ ದಿನ ಕರಗ ಎಷ್ಟು ವಿಶೇಷನೋ ಮುತ್ಯಾಲಮ್ಮನ ತೇರು ಅಷ್ಟೇ ವಿಶೇಷ ಅಂತ ಗೆಳೆಯ ದಿಲೀಪ್ ಹೇಳಿದ್ದಾರೆ. ನೀವು ಕರಗವನ್ನು ನೋಡಲಿಕ್ಕೆ ಬಂದಿದ್ದೇ ಆದಲ್ಲಿ ಕರಗವನ್ನು ನೋಡಿ ಕಳೆದು ಹೋಗೋದಕ್ಕೆ ಮುಂಚೆ ಗ್ರಾಮ ದೇವತೆಯಾದಂಥ ಮುತ್ಯಾಲಮ್ಮನನ್ನು ನೋಡಿ ಸಹ ನೀವು ಆಶೀರ್ವಾದ ತಗೋಬೇಕು. ಯಾಕೆಂದರೆ ತಿಗಳೂರುಪೇಟೆಯಾದ ಗ್ರಾಮ ದೇವತೆಯಾದಂಥ ಮುತ್ಯಾಲಮ್ಮನು ಅಷ್ಟೇ ಪ್ರಸಿದ್ಧಳಾದವಳು, ಅಷ್ಟೇ ಮುಖ್ಯಳಾದವಳು. ಗ್ರಾಮ ದೇವತೆ ಆಶೀರ್ವಾದ ಇಲ್ಲದೆ ಏನು ನಡೆಯೋದಿಲ್ಲ. ಹಾಗಾಗಿ ಗ್ರಾಮ ದೇವತೆ ಆಶೀರ್ವಾದವನ್ನು ಸಹ ನೀವು ತಗೊಳ್ಬೇಕು ಅಂತ ಸ್ನೇಹಿತ ದಿಲೀಪ್ ಅವರು ಹೇಳಿದ್ದಾರೆ. ನಡೀರಿ, ಮತ್ತೊಂದು ಮುಖ್ಯವಾದಂಥ ಘಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ. ಸ್ನೇಹಿತರೆ, ಈಗ ಕರಗದ ಸಂಘದ ಅಧ್ಯಕ್ಷರು ವಿವಿಧ ಸಂಘಟನೆಗಳು ವಿವಿಧ ಕಾರ್ಯಭಾರ ಸೂಚಿಗಳು ಇರತಕ್ಕಂಥ ಒಂದು ಎಲ್ಲವರು ಸೇರಿ ಮಾಡ್ತಕ್ಕಂಥದ್ದು ಈ ಕರಗ. ಸೊ ಈ ಸಂಘದ ಅಧ್ಯಕ್ಷರನ್ನ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ನಾನು ಸುರೇಶ್ ರಾಜು ಅಂತ ನನ್ನ ಹೆಸರು. ವೀರಕುಮಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇಲ್ಲಿನ
ಏನೇ ಒಂದು ದೇವಸ್ಥಾನ ಕಾರ್ಯಗಳಿದ್ದರೆ ನಮ್ಮನ್ನು ಗುರುತಿಸಿ ನಾವು ಯಾರ್ಯಾರ ಕಡೆ ಯಾವ ಥರ ಯಾವ ಜನಗಳ ಹತ್ರ ಯಾವ ಕೆಲಸ ಮಾಡಿಸ್ಬೇಕು, ಯಾವ ಪೂಜೆ ಕಾರ್ಯಗಳಲ್ಲಿ ಯಾರನ್ನ ಮಾಡಿಸ್ಬೇಕು, ಇಂಥ ಕಾರ್ಯಗಳು ನಮ್ಮ ಜವಾಬ್ದಾರಿ ಇರ್ತದೆ. ಯಾವ ಸಮಯದಲ್ಲಿ ಯಾರನ್ನ ಒದಗಿಸ್ಬೇಕು ಅಂತ ಕಾರ್ಯಗಳಿಗೆ ಅಂಥ ಕಾರ್ಯಗಳನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ವೀರಕುಮಾರರು ಸುಮಾರು ಒಂದು 5,000 ಜನ ಸೇರ್ತಾರೆ. ಈ ಜಾತ್ರೆಯಲ್ಲಿ ಎಲ್ಲ ಜನಾಂಗದ ಈ ಬೇರೆ ನಾವು ವನ್ನಿಕುಲ ಕ್ಷತ್ರಿಯರಲ್ಲ, ಇದು ಪರಂಪರೆಯಾಗಿ ತೇರು ಎಳೆಯೋರು ಈ ಬಲಿಜಿಗ ಜನಾಂಗದವರು. ಅವರು ತೇರು ಎಳೆಯೋದು, ಕರ್ಕೊಂಡೋಗಿ ತಗೊಂಬಂದು ಬಿಡೋದು ಅವ್ರ ಆಗ್ತಾ ಇರುತ್ತೆ. ಅದೇ ಥರ ಬಾಂಕಾ ದಾಸಪ್ಪನವರು ಕುರುಬ ಜನಾಂಗದವರು ಇದ್ದಾರೆ. ನಮ್ಮ ಜನಾಂಗದ ಬಾಂಕಾ ಪೂಜಾರರು ಇದ್ದಾರೆ. ನಮ್ಮ ಜನಾಂಗದಲ್ಲಿ ನಮ್ಮ ಸುದ್ದಿ ಮುಟ್ಸೋಂಥ ಕೋಲಕಾರರು ಅಂತ ಈ ಮನೆತನ ಇದೆ. ಚಾಕ್ರಿದಾರ ಅಂದರೆ ಒಂದು ಗಂಟೆ ಪೂಜಾರು ವಂಶಸ್ಥರಿದ್ದಾರೆ, ಗಣಾಚಾರಿ ವಂಶಸ್ಥರಿದ್ದಾರೆ. ಆಮೇಲೆ ದಡ್ಡಪ್ಪನವರು ಏನು ದಂಡನಾಯಕ ಅಂತ ಹೇಳ್ತೀವಿ, ಅದನ್ನು ದಡ್ಡಪ್ಪನ ಮನೆತನದವರು ಅದು ವಂಶಸ್ಥರು ನಡೆಸ್ಕೊಂಬರ್ತಾ ಇದ್ದಾರೆ. ಯಾವ ಕಾರ್ಯಕ್ರಮದಲ್ಲಿ ನಮ್ಮ ವಂಶಸ್ಥರು ಏನು ಯಾವ ಜನದಲ್ಲಿ ಏನೇನು ಕಾರ್ಯ ಮಾಡಬೇಕನ್ನೋದು ವಂಶ ಪರಂಪರೆಯಾಗಿ ಅದನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಐತಿಹಾಸಿಕ ಕರಗದ ಬಗ್ಗೆ ಮತ್ತೊಬ್ಬ ಜ್ಞಾನವೃದ್ಧ ವಯೋವೃದ್ಧರನ್ನ ಮಾತಾಡಿಸುವಂಥ ಸಮಯ. ಬನ್ನಿ, ಅವ್ರೇನು ಹೇಳ್ತಾರೆ, ಕುತೂಹಲಕರವಾದಂಥ ವಿಚಾರಗಳನ್ನು ಈ ಕರಗದ ಬಗ್ಗೆ ಅವ್ರು ಹೇಳ್ತಾರೆ. ಈಗ ಅವರನ್ನ ಕೇಳ್ಸೋಣ, ಮಾತಾಡ್ಸೋಣ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು TM ಮನೋಹರ್ ಅಂದ್ಬಿಟ್ಟು. ಈಗ ಎಷ್ಟು ವಯಸ್ಸು ನಿಮಗೆ? ಈಗ ನನಗೆ 75 ವರ್ಷ ಆಗಿದೆ. ಸುಮಾರು 60 ವರ್ಷದಿಂದನೂ ಕೂಡ ಈ ದೇವಸ್ಥಾನದಲ್ಲಿ ನಮ್ಮ ತಂದೆಯವ್ರ ಜೊತೆಯಲ್ಲಿ, ನಮ್ಮ ಅಣ್ಣವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಇವತ್ತವರೆಗೂ ಅದೇ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಮಾಡ್ತೀರಾ ಸರ್ ನೀವು? ನಮ್ಮದು ವ್ಯಾಪಾರ ತರಕಾರಿ ವ್ಯಾಪಾರ, ಹಣ್ಣು ಮಾರ್ಕೆಟ್, ಹೋಲ್ಸೇಲ್ ಮಾರ್ಕೆಟ್ನಲ್ಲಿದ್ದೀನಿ. ಅಧ್ಯಕ್ಷನಾಗಿ ಇವಾಗ ಅಲ್ಲಿನೂ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಕರಗದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ, ಮಹಾರಾಜರ ಬಗ್ಗೆ ಸ್ವಲ್ಪ ಹೇಳಿ. ನಾನು 2005ರಿಂದ 2009ವರೆಗೂ ಅಧ್ಯಕ್ಷನೂ ಆಗಿದ್ದೆ. ಇವತ್ತು ಕುಲದ ಗೌಡರಾಗಿ ವಂಶಿಕನಾಗಿದ್ದೀನಿ. ಈ ವಿಚಾರದಲ್ಲಿ ನನಗೆ ಹಿಂದೆ ಇದ್ದಂಥ ಧರ್ಮದರ್ಶಿಗಳು, ಕನ್ವೀನರ್ಗಳ ಜೊತೆಯಲ್ಲಿ ಸುಮಾರು 40 ವರ್ಷ ಒಡನಾಟ ನಡೆದು ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದೀನಿ. ಇದನ್ನು ಅಧ್ಯಕ್ಷ ಆದವಾಗ ಆಚೆ ತೆಗೆದಿದ್ದೀನಿ. ಇದು ನಮ್ಮ ಜನಾಂಗದ ಇತಿಹಾಸ ಹೇಳ್ಬೇಕಂತಂದರೆ, ಪೂರ್ವದಲ್ಲಿ 800 ವರ್ಷಗಳ ಗಂಗಲ ಕಾಲದಲ್ಲಿ ನಮ್ಮ ಈ ದೇವಸ್ಥಾನ ಕಟ್ಟಿರೋದು ಅಂತ ಇತಿಹಾಸ ಇದೆ. ಸಮಾಜ ಬಂದ್ಬಿಟ್ಟು ಅವತ್ತೊಂದು ದಿವಸ ವ್ಯವಸಾಯ ವೃತ್ತಿನಲ್ಲಿ ಎಲ್ಲಿ ಕೆರೆ ನದಿಗಳು ಹಾರಿತ್ತೋ ಅಲ್ಲಿ ವ್ಯವಸಾಯ ಮಾಡುವಂಥ ನಮ್ಮ ಸಮುದಾಯ ಈ ಒಂದು ವಿಚಾರದಲ್ಲಿ ಗಂಗರ ಕಾಲದಲ್ಲಿ ಕಟ್ಟಿದಂಥ ಇದನ್ನು ನಡ್ಕೊಂಡು ಬರ್ತಾಯಿತ್ತು. ಕಾನೆಗೆ ನಮ್ಮ ದೇವಸ್ಥಾನದ ಶಕ್ತಿ ಭಕ್ತಿನ ನೋಡಿ ಇಮ್ಮಡಿ ಕೃಷ್ಣರಾಜೇಂದ್ರವರು ನಮ್ಮ ದೇವಸ್ಥಾನಕ್ಕೆ 187 ಎಕರೆ ಸನ್ನದ್ದಾಗಿ ಕೊಟ್ಟಿದ್ದಾರೆ. ಆ 187 ಎಕರೆ ಸನ್ನದ್ದಾಗಿ ಕೊಟ್ಟಿರೋದ್ರಲ್ಲಿ ವಂಗಸಂದ್ರದಲ್ಲಿ, ನೀಲಸಂದ್ರದಲ್ಲಿ, ದೂಪ್ನಳ್ಳಿನಲ್ಲಿ ಇವತ್ತು ಲೆಕ್ಕ ಹಾಕೋದ್ರೆ 50,000 ಕೋಟಿ ರೂಪಾಯಿ ಇವತ್ತಿನ ಬೆಲೆ ಬಾಳ್ತದೆ. 50,000 ಕೋಟಿ ರೂಪಾಯಿ ಬೆಳೆ ಬಾಳೋದ್ರಲ್ಲಿ ನಮಗಂತೂ 1 ರೂಪಾಯಿ ಕೂಡ ಇವತ್ತಿನ ದಿವಸ ಅದೇನಾಗೈತೆ ಎತ್ತಾಗೈತೆ ಅಂತ ಗೊತ್ತಿಲ್ಲ. ಆದರೆ ನಾನು 2005ರಿಂದ 2009ವರೆಗೂ ನಾನು ದುಡಿದಿರ್ತಕ್ಕಂಥ ವಿಚಾರದಲ್ಲಿ, ಹಿಂದೆ ಇದ್ದವರಂಥ ಅನುಭವದಲ್ಲಿ ಆ ಡಾಕ್ಯುಮೆಂಟ್ಸ್ಗಳೆಲ್ಲ ಎತ್ತಿ ರೆಡಿಗೂ ಇದೆ, ಈಗಲೂ ಇದೆ. ಇದ್ದರೂ ಕೂಡ ಸರ್ಕಾರ ಆಗಲಿ ಕೋರ್ಟ್ಗಳಾಗಲಿ ಸುತ್ತಿಸ್ತಾ ಅದರಿಂದ ನಮಗೆ ಇವತ್ತವರೆಗೂ ಫಲ ಸಿಕ್ಕಿಲ್ಲ. ಫಲ ಸಿಗದೇ ಇದ್ರಲ್ಲಿ ಯಾರು ಓಡಾಡೋದು ಮಾಡೋದು ಅನ್ನೋದನ್ನು ಇದೆ. ಈ ಒಂದು ವಿಚಾರದಲ್ಲಿ 1999ರಲ್ಲಿ ಪದ್ಮಾವತಿ ಗಂಗಾಧರ್ ಗೌಡ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಸ್ವತ್ತುಗಳನ್ನು ವಿಚಾರವಾಗಿ ಎತ್ತಿದಂಥ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಕೊಡುಗೆಯನ್ನು ನಿಮ್ಮ ಜಾಗ ನಮ್ಮ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿದ್ದು ಅಂತ ಪದ್ಮಾವತಿ ಗಂಗಾಧರ್ನ ಕೇಳಿದ್ದಕ್ಕೆ ಆವತ್ತು ಕರಗಕ್ಕೆ 1 ಲಕ್ಷ ಅನುದಾನ ಶುರು ಮಾಡಿದ್ರು. ಇವತ್ತು ಸರ್ಕಾರ ಅದನ್ನು 2 ಕೋಟಿವರೆಗೂ ಹೆಚ್ಚಿದೆ. ಯಾಕಂದರೆ ನಮ್ಮ ದೇವಸ್ಥಾನದ ಸ್ವತ್ತಿನಲ್ಲಿ ವರಮಾನಗಳಿದೆ, ಟ್ಯಾಕ್ಸ್ ಇದೆ, ಎಲ್ಲ ಇದೆ. ಬೇರೆ ಉಪಯೋಗಕ್ಕೆ ಏನಾದ್ರು ನಮ್ಮ ಸಮುದಾಯಕ್ಕೆ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಇನ್ನೊಂದಕ್ಕಾಗಲಿ 1 ಇಂಚು 1 ಅಡಿ ಜಾಗನೂ ಕೂಡ ನಮ್ಮ ಸಮುದಾಯಕ್ಕೆ ಗುರುತಿಸಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸತ್ಯಶಿವ ವಿಚಾರವಾಗಿ ಬಂದಿರೋದು ಸುಮಾರು 500 ವರ್ಷಗಳಿಂದ ಇತಿಹಾಸ ಇದೆ ಅನ್ನೋದು ನಾವು ಕೇಳ್ಪಟ್ಟಿದ್ದೀರಿ. ಆ 500 ವರ್ಷದ ಇತಿಹಾಸದಲ್ಲಿ ನಮಗೆ ಬಂದಿರೋ ಪ್ರಕಾರವಾಗಿ ಮಾಹಿತಿ ಯಾವುದೂ ದಾಖಲೆಗಳು ಇಲ್ಲ. ಅಂದರೆ ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿರುವಾಗ ನಮ್ಮಲ್ಲಿ ಗೌಡ್ರುಗಳು ಅನ್ನೋದಕ್ಕೆ ಅದಕ್ಕೆ ವಂಶ ಇದೆ.
ನಮಗೆ ಇಲ್ಲಿ ಶಾಸ್ತ್ರ ಪದ್ಧತಿ ತಾವೆಲ್ಲ ಕೇಳ್ತಾ ಇದ್ದೀರಾ, ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಹೇಳೋದಕ್ಕೂ ನಡೆಯೋದಕ್ಕೂ ಈ ಶಾಸ್ತ್ರ ಪದ್ಧತಿ ನಡೆಯೋದಕ್ಕೂ ವ್ಯತ್ಯಾಸ ಏನಪ್ಪ ಅಂತಾರೆ, ನಮ್ಮ ಸಮುದಾಯದಲ್ಲಿ ಗೌಡ್ರು ವಂಶರವರು ಅಂತ ಇದ್ದಾರೆ. ಗೌಡ್ರು ಅಂದರೆ ಏನು? ಗೌಡ್ರುಗಳು ಎಲ್ಲ ವಿಚಾರದಲ್ಲಿ ಮೇಲ್ವಿಚಾರಣೆ ನಡಿ ಆಯಾ ಸಮಯಕ್ಕೆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಗೌಡ್ರು ವಂಶ ಅಂತಾರೆ. ಅದಕ್ಕೆ ಅವರು ಜಾತ್ರೆ ಸಮಯದಲ್ಲಿ ಎಲ್ಲ ಒಂದು ವಿಚಾರದಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ವಿಚಾರವಾಗಿ ಗಣಾಚಾರ್ಯ ವಂಶ ಇದೆ. ಗಣಾಚಾರ್ಯ ವಂಶದವರು ಕೂಡ ದೇವತಾ ಕಾರ್ಯಗಳನ್ನ ಮೇಲ್ವಿಚಾರಕರು. ಅವರು ಸಮಾಜದ ಮುಖಂಡರು. ದೇವತಾ ವಿಚಾರದಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಗರ್ಭಗುಡಿನಲ್ಲಿ ಕರಗ ಶಕ್ತಿಯೋತ್ಸವ ಏನು ನಡೀತಾ ಐತೆ, ಹೆಂಗೆ ನಡೀತಾ ಐತೆ, ಹೆಂಗೆ ಮಾಡಿಸ್ಬೇಕು ಅನ್ನೋದನ್ನು ಮೇಲ್ವಿಚಾರಕರು ಆ ಚಾಕ್ರಿದಾರ್ಗೆ ಅವರು ಒಳಪಟ್ಟಿರ್ತಾರೆ. ಈ ಸಾರಿ ಜ್ಞಾನೇಂದ್ರ ಅನ್ನೋರು ಎತ್ತೋರು, ಅವರು ಮುತ್ತಾತನವರು, ಬೋಡಪ್ಪನವರು, ಚಿಕ್ಕಮುನ್ಸಾಮಪ್ಪ ಅನ್ನೋರು ಇದ್ದರು. ಅವ್ರ ತಾತನ ಕಾಲದವರು ಇವರು ಯಾರು ಜ್ಞಾನೇಂದ್ರ ಅವರು ವಂಶಿಕರು ಜೊತೆಗೆ ಅವ್ರದ್ದು ವಂಶಿಕರದ್ದು ಗಲ್ಲಿ ಹೆಸರೇ ಇದೆ. ಪೂಜಾರಿ ಅರ್ಜುನಪ್ಪ ಪಾಪಣ್ಣ ಗಲ್ಲಿ ಅಂತಲೇ ಅವ್ರ ವಂಶಿಕರದ್ದು ಇದೆ, ಮನೆಯೆಲ್ಲ ಅಲ್ಲೇ ಇದೆ. ಇದು ಇತಿಹಾಸದ ಜ್ಞಾನೇಂದ್ರ ಅವ್ರದ್ದು ವಂಶಿಕರ ವಿಚಾರ. ಅವ್ರ ತಾತವರು, ಅವ್ರ ಮುತ್ತಾತವರು, ಅವರು ಅಭಿಮನ್ಯು ಅವರು, ಇವರೆಲ್ಲ ಎತ್ತಿರೋಂಥ ವಂಶಿಕರು. ಇದರಲ್ಲಿ ಸ್ವಲ್ಪ ಜನ ಮಧ್ಯದಲ್ಲಿ ನಾವು ಯಾಕೆ ಎತ್ತಬಾರ್ದು ಅನ್ನೋದ್ರಿಂದ ಮತ್ತೊಬ್ಬರು ಸೇರ್ಪಡೆ ಆಗಿರೋದೇ ವಿನಃ ಅದರಲ್ಲಿ ಇದಾಗಿದೆ. ಅದಕ್ಕೆ ಬೇಕಾದಷ್ಟು ನ್ಯೂನತೆಗಳು ಇದೆ, ನಡೆಸ್ಕೊಂಡು ಹೋಗ್ತಾ ಇದೆ. ದೇವತಾ ಕಾರ್ಯ ಮತ್ತು ಶ್ರದ್ಧಾಭಕ್ತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಕ್ಕೆ ಕಾರಣ ಇದೆಲ್ಲ ಈ ಚಾಕ್ರಿದಾರರು, ಗೌಡರು, ಗಣಾಚಾರಿಗಳೆಲ್ಲ ಸೇರಿರೋದ್ರಿಂದ ಈ ಶಾಸ್ತ್ರ ಸಂಪ್ರದಾಯ ನಡ್ಕೊಂಡು ಹೋಗ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಶಾಸ್ತ್ರದಲ್ಲಿ ಒಳಗುಟ್ಟೆ ಅನ್ನೋದಂತಾರೆ ಎಲ್ಲರಿಗೂ ಗೊತ್ತಾಗ್ತದೆ. ಧರ್ಮರಾಯನ ಧರ್ಮ ಕಾಪಾಡೋಕ್ಕೆ ಆಗಿರ್ತಕ್ಕಂಥ ಸಂಪ್ರದಾಯದಂಥ ಈ ಒಂದು ಜಾತ್ರೆ. ಧರ್ಮರಾಯ ಮತ್ತು ಕೃಷ್ಣ ಪರಮಾತ್ಮ ಎಲ್ಲಿಯೂ ಕೂಡ ಪೂರ್ವದಲ್ಲಿ ಬೇರೆ ಕಡೆ ಎಲ್ಲಿಯೂ ಕೂಡ ಸ್ಥಾಪನೆ ಆಗಿಲ್ಲ. ಯಾವುದೇ ಇವಾಗ ಬಂದಿರತಕ್ಕಂಥ ದೇವಸ್ಥಾನಗಳಲ್ಲಿ ಮಾತ್ರ ಕಟ್ಟಿರಬೇಕಂತ ಮಾತ್ರ ಈಗ ಈ ಬೆಂಗಳೂರು ದೇವಸ್ಥಾನದ ಮೂಲ ಗೋಪುರನ ಹಾಕ್ಕೊಂಡು ಮಾಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಧರ್ಮರಾಜ ಕೃಷ್ಣ ಪರಮಾತ್ಮ ಸ್ಥಾಪನೆ ಆಗಿರೋದು ಗಂಗರ ಕಾಲದಲ್ಲಿ. ಅವತ್ತಿಂದ ಇವತ್ತವರೆಗೂ ಯಾವುದೇ ಬದಲಾವಣೆ ಆಗಿಲ್ಲ, ಯಾವುದೇ ಇಲ್ಲ. ಅದನ್ನು ಇಟ್ಕೊಂಡು ಇದು ಮಾಡ್ತಾಯಿದೆ. ಅದು ದ್ರೌಪದಿ ದೇವಿ ಸಂಚಾರಿ ದೇವತೆ ಅನ್ನೋದಕ್ಕೆ ಏನಕ್ಕೆ ಅಂತಂದರೆ ವಿಶೇಷ ಏನಂತಂದರೆ ತಾವುಗಳೆಲ್ಲ ನೋಡಿರ್ಬೋದು. ರಥೋತ್ಸವನಲ್ಲಿ ಕರ್ನ ಎಲ್ಲೇ ರಾಜ್ಯದಲ್ಲಿ ತೊಗೊಳಕ್ಕೋರು ರಥೋತ್ಸವಗಳಲ್ಲಿ ವಿಗ್ರಹಗಳನ್ನ ಕರ್ಕೊಂಡೋಗಿ ರಥೋತ್ಸವ ಮಾಡ್ತಾರೆ. ಅದೇ ಮೈಸೂರಿನಲ್ಲಿ ದಸರಾನಲ್ಲಿ ನೋಡಿ ಅಂಬಾರಿ ಮೇಲೆ ದೇವಸ್ಥಾನ ತಗೊಂಡು ಅವ್ರು ಹೋಗಿ ಅಂಬಾರಿ ಮೇಲೆ ಪೂಜೆ ಮಾಡ್ಕೊಂಬರ್ತಾರೆ. ಅದು ಒಂದು ಪ್ರಾಣಿ, ಅಂಬಾರಿದು ಒಂದು ಪ್ರಾಣಿ, ರಥೋತ್ಸವ ಅಲ್ಲ. ಅದೇ ಥರ ನಮ್ಮ ಬೆಂಗಳೂರು ಕರ್ಗನೂ ಕೂಡ ಪೂಜಾರಿ ಎತ್ತೋದು ಏನಕ್ಕೆ ಅಂದರೆ 9 ಬಾಗಿಲು ಸುತ್ತೋ ಉದ್ದೇಶ ಏನಪ್ಪ ಅಂತಂದರೆ ದೇವತೆ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಆ ದೇವಸ್ಥಾನಕ್ಕೆ ಹೋಗೋಂಥ ಜಾಗದಲ್ಲಿ ನಮ್ಮ ಈ ದ್ರೌಪದಿ ದೇವಿ ಹೋಗಿ ಕರ್ಗ ಶಕ್ತಿ ರೂಪದಲ್ಲಿ ಹೋಗಿ ಆ ದೇವಸ್ಥಾನಗಳಿಗೆ ದರ್ಶನ ಕೊಡೋದಕ್ಕೆ ಹೋಗೋದು. ಆ ಒಂದು ಉದ್ದೇಶದಿಂದ ರಥೋತ್ಸವಗಳು ನಡ್ಕೊಂಡ್ಬಂದು 100 ರಥೋತ್ಸವ ನಡ್ಕೊಂಡ್ಬಂದು ಕಾಮಿನಿ ರೋಡು, ಸಿಟಿ ಮಾರ್ಕೆಟ್ ಮುಂದೆ ಇದೆಲ್ಲನೂ ಅವರು ಯಾವುದೇ ಒಂದು ಇದಿಲ್ಲದೆ ಸ್ವಂತ ಖರ್ಚುಗಳು ಹಾಕ್ಕೊಂಡು ಅವರು ಒಪ್ಪತ್ತಾಗಿರ್ತಾರೆ. ಇದಕ್ಕೆ ವಂಶಪರಂಪರೆ ಕೂಡ ದೇವಸ್ಥಾನದಲ್ಲಿ ಬರ್ತದೆ. ಇದನ್ನು ಯಾರು ಹೇಳಿ ಕೇಳಿ ಮಾಡಿಸೋವಂಥದ್ದು ಅಂತಲ್ಲ, ಅವರೇ ಅದನ್ನು ಸಹಾಯ ಕಾರಣ ಏನಪ್ಪ ಅಂತಂದರೆ ಆ ದೇವಿಯ ದರ್ಶನ ಸಿಕ್ಕರೆ ಸಾಕು, ನಮ್ಮ ದೇವರಿಗೆ ಕಣ್ಣು ಬಿದ್ದರೆ ಸಾಕು, ನಮ್ಮ ದೇವಸ್ಥಾನ ಅಭಿವೃದ್ಧಿ ಆದರೆ ಸಾಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಆ ಭಕ್ತಿನ ಅಲ್ಲಿ ತೋರಿಸ್ತದೆ. ಇದು ಒಂದು ಸಂಪ್ರದಾಯ. ಎರಡನೇ ಸಂಪ್ರದಾಯ ಏನಪ್ಪ ಅಂತಂದರೆ, ನೀವು ನೋಡಿ ಇಷ್ಟು ಜನ ತಾವುಗಳೆಲ್ಲ ಒಂದೊಂದು ಸಮುದಾಯದವರು. ನಾನು ಹೇಳಿರೋದ್ರಲ್ಲಿ ಯಾವ್ದಾದ್ರು ಒಂದು ನಿಜ ಸುಳ್ಳು ಇತ್ತು ಅಂತಾರೆ ನೀವು ಕಾಮಿಟ್ಮೆಂಟ್ ಮಾಡ್ಬೋದು, ಎಲ್ಲ ನಿಮ್ಗೆ ಹಕ್ಕಿದೆ. ಎಲ್ಲ ಸಮುದಾಯದವರು ಇಲ್ಲಿದ್ದೀರಾ. ನಿಮ್ಮ ಸಮುದಾಯದಲ್ಲಿ ಮದುವೆ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತೀರಾ ಅನ್ನೋದು ಒಂದು ಗಮನದಲ್ಲಿ ನೀವು ಗಮನಿಸಿ. ಅದೇ ಮದುವೆ ಕಾರ್ಯಕ್ರಮನೇ ನಮ್ಮ ಸಮುದಾಯದಲ್ಲಿ ನಾವು ಮದುವೆಗಳಾಯಿತು ಅಂತಂದರೆ ಕರ್ಗ ಸತ್ಯೋತ್ಸವಕ್ಕೆ ಏನೇನು ಶಾಸ್ತ್ರ ಸಂಪ್ರದಾಯ ಮಾಡ್ತೀರೋ ಅದೇ ಸಂಪ್ರದಾಯದಲ್ಲೇ ನಾವು ದೇವಸ್ಥಾನದಲ್ಲಿ ಮದುವೆಗಳನ್ನ ಮಾಡ್ಕೊಳ್ತಾ ಇರೋದು. ಯಾಕಂದರೆ ಈ 9 ದಿವಸ ಮದುವೆ ಮುಂಚೆ ಮಾಡೋದು ಅಂತ ಪದ್ಧತಿ ಎಲ್ಲ ಸಮುದಾಯದಲ್ಲಿ ಇರ್ತದೆ. ನೀವು ಗಮನಿಸಿ ನೋಡಿ, ಅದೇ ಶಾಸ್ತ್ರನೇ ನಮಗೆ ನಡೀತಾ ಇರೋದು ಅನ್ನೋದಕ್ಕೆ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡೆ ಪ್ರತಿಯೊಂದು ಸಮುದಾಯದವರು ಇದು ಭೇದ ಭಾವ ಜಾತಿ ಮತ ಏನೂ ಇಲ್ದಿರ ನಾವು ದೇವಸ್ಥಾನನ ದೇವ್ರನ್ನ ನೋಡಬೇಕು ಅಂತ ಲಕ್ಷಾಂತರ ಬಂದು ಸೇರೋದು. ಏನಕ್ಕೆ
ನಮ್ಮ ಸಮುದಾಯದ ಕರ್ಗದ ಪೂಜೆ ಅಂತ ಮಾಡ್ತಾರೆ. ಮದುವೆಗಳು ಮಾಡ್ತಾವಾಗ ಹಿಂದಿನ ದಿವಸ ಕರ್ಗದ ಪೂಜೆ ಅಂತ ಮಾಡ್ತಾರೆ. ಆ ಕರ್ಗದ ಪೂಜೆ ಅಂತ ಮಾಡೋದ್ರಿಂದ ನಮ್ಮನ್ನು ನಡೀಲಿ ಅಂತ ಅಂದ್ಬಿಟ್ಟು ನಮ್ಮ ಕುಟುಂಬದಲ್ಲಿ ನಮ್ಮ ತಿಗಳರ ವನ್ಯಕುಲ ಕ್ಷತ್ರಿಯ ಕುಟುಂಬದಲ್ಲಿ ಏನು ಸಾಂಪ್ರದಾಯ ಆಗಿರ್ತಿರೋ ಅದೇ ಸಾಂಪ್ರದಾಯಗಳಲ್ಲಿ ಇದ್ದು ಅವರು ಊರುಗಳಿಂದ ಅವ್ರ ಸಂಬಂಧಿಕರುಗಳನ್ನ ಕರೆಸಿ ಕರ್ಗ ಶಕ್ತಿಯೋತ್ಸವಕ್ಕೆ ನೋಡೋದಕ್ಕೆ ಜಾತ್ರೆಗೆ ಕರ್ಕೊಂಡು ಬರ್ತಾರೆ. ಅವರು ಕೂಡ ಒಪ್ಪತ್ತಾಗಿರ್ತಾರೆ. ಅದೇ ಇದು ಒಂದು ಸಾಕ್ಷಿಯಾಗಿ ಇರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮುಂದೆ ಗೋಪುರದ ವಿಚಾರ ಹೇಳಕ್ಕೆ ಬಂದರೆ 1937ರಲ್ಲಿ ಗೋಪುರ ಕಟ್ಟಿರೋದು. ಈ ಗೋಪುರ ಕಟ್ಟಿರೋದು 1937ರಲ್ಲಿ. ಅಕ್ಕಪಕ್ಕದಲ್ಲಿ ಗಣೇಶನ ಮುತ್ತೆಲ್ಲಮ್ಮನ ದೇವಸ್ಥಾನ ಬಂದ್ಬಿಟ್ಟು ಚಿಂತಾಯಪ್ಪನವರು ಅಂತ ಒಂದು ಸ್ವಂತ ದುಡ್ಡಿನಲ್ಲಿ ಕಟ್ಟಿರೋದು. ನಮಗೆ ಗೋಪುರ ಕಟ್ಟುವಾಗ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅನ್ನೋರು ಇದ್ದರು, ಅವಾಗ ದಿವಾನರಾಗಿದ್ದರು. ಅವರು ನಮಗೆ ಆ ಕಾರ್ಪೊರೇಷನ್ ಜಾಗನ ಅಕ್ವೈರಿ ಮಾಡಿಕೊಂಡು 10,000 ರೂಪಾಯಿ ನಮಗೆ ಕೊಟ್ಟು ಅದರಲ್ಲಿ ಈ ಗೋಪುರ ಕಟ್ಟಿರೋದು ಇತಿಹಾಸ ಹೊಂದಿದೆ. ಎರಡನೇದಾಗಿ ಈ ದೇವಸ್ಥಾನದ ಶಕ್ತಿ ನೋಡಿಕೊಂಡು 1811ರಲ್ಲಿ ಸೆಪ್ಟೆಂಬರ್ 11ರಲ್ಲಿ 187 ಎಕರೆ ಮುಮ್ಮಡಿ ಕಷ್ಟ ಬರೆದು ಕೊಟ್ಟಿದ್ದಾರೆ ಪತ್ರ ದೇವಸ್ಥಾನಕ್ಕೆ. ಇಷ್ಟು ಎಕರೆಗಳು ಇದೆ. ಕೇಳಿದ್ರಲ್ಲ ಸ್ನೇಹಿತರೆ, ಗೋಪುರದ ಬಗ್ಗೆ ಐತಿಹಾಸಿಕವಾದಂಥ ಮಾಹಿತಿನ ಹೇಗೆ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಈ ಗೋಪುರವನ್ನು ಕಟ್ಟಿಸ್ಕೊಡೋದಕ್ಕೆ ಕಾರಣರಾದರು ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಅದ್ಭುತವಾದಂಥ ಕರಗದ ದೃಶ್ಯಗಳನ್ನು ನೋಡಿದ್ರಿ. ನಾನು ಕಾರ್ಯಕ್ರಮನ ಮುಗಿಸೋದಕ್ಕೆ ಮುಂಚೆ ನಾನು ನಿಂತಿರತಕ್ಕಂಥ ಭವ್ಯವಾದ ತೇರನ್ನು ನೀವು ನೋಡ್ತಾ ಇದ್ದೀರಾ. ಈ ಭವ್ಯವಾದಂಥ ಧರ್ಮರಾಯನ ತೇರನ್ನು 100 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂಥವರು ಹೆಮ್ಮೆಯ ಬಲಜಿಗ ಜನಾಂಗದವರು. 1 ಶತಮಾನಗಳಿಗೂ ಹಿಂದಿನಿಂದ ಹೆಮ್ಮೆಯ ಬಲಜಿಗ ಜನಾಂಗದವರು ಈ ತೇರನ್ನು ತಯಾರು ಮಾಡಿಕೊಂಡು ಬಂದು ತಮ್ಮ ಸೇವೆಯನ್ನು ಈ ಧರ್ಮರಾಯನ ಕರಗದಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಲಜಿಗ ಜನಾಂಗಕ್ಕೊಂದು ನಮಸ್ಕಾರ ಹಾಕಲೇಬೇಕಲ್ವೇ? ಬಲಜಿಗ ಜನಾಂಗದವ್ರಿಗೆ ಇನ್ನೂ ದೇವರು ಹೆಚ್ಚೆಚ್ಚು ಶಕ್ತಿಯನ್ನು ಕೊಡಲಿ, ಇನ್ನು ಮುಂದೆ 100 ವರ್ಷ ಅವರು ಈ ರೀತಿ ತೇರನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮ ನಿಮಗೆ ಭಾಳ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲೂ ಕರಗದ ಎಪಿಸೋಡ್ ನಿಮಗೆ ಭಾಳ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ. ಕಾಮೆಂಟ್ ಮಾಡಿ. ಇದು ಮಂಗಳವಾರ ರಾತ್ರಿ 8 ಗಂಟೆಗೆ ಮತ್ತು ಭಾನುವಾರ 12 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಮರೆಯದೇ ನೋಡ್ತಿರಲ್ಲ. ನಮಸ್ಕಾರ.